ಆಲ್ರೆಡಿ SSLCಯ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನಾವು ಹಿಂದಿಯಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಅದು ಒಂದು ವಿಡಿಯೋ ನೋಡಿದರೆ ಸಾಕು, ಖಂಡಿತವಾಗಿ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಆ ವಿಡಿಯೋದಲ್ಲಿ ತುಂಬಾ ನಾವು ಟ್ರಿಕಿಗಳನ್ನು ಯಾವೆಲ್ಲ ಕ್ವಶನ್ಸ್ ಕವರ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಇವತ್ತು ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಆನ್ಸರ್ಸ್ಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ಬಹಳ ಜನ ಸ್ಟೂಡೆಂಟ್ಸ್ ಹೇಳಿದರು ಸರ್ ಇವುಗಳಿಗೆ ಆನ್ಸರ್ಸ್ಗಳು ಹಾಕಿ ಅಂತ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗ್ತದೆ. ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ, ನಿಮಗೆ ಅಂಕಗಳು ಸಿಗ್ತವೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಚೆನ್ನಾಗಿ ಬರೀಬೇಕು. ಇನ್ನಷ್ಟು ಪ್ರಶ್ನೆಗಳಿಗೆ ತಾವು ಏನು ಮಾಡಬೇಕು, ಓದಲೇಬೇಕು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ 3 ಮತ್ತು 4 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು. ಸೊ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಅಂತ ಇದೆ, ನೆನಪಿಟ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆದ ಕ್ವಶನ್ಸ್ ಬರಬಹುದು. ಒಂದು 4 साल ಇದೆ. मातृभूमि के खेत हरे भरे और सुहाने हैं, यहाँ के वन और उपवन फल फूलों से युक्त है, मातृभूमि के अंदर खनिजों का विस्तृत संपत्ति भरी हुई है, मातृभूमि सुख संपत्ति धन और धाम को मुक्त हस्त से बांट रही है. ಇಷ್ಟು ವಾಕ್ಯ ಬರೆದರೆ ಖಂಡಿತವಾಗಿ ಇದಕ್ಕೆ 2 ಅಥವಾ 3 ಮಾರ್ಕ್ಸ್ ಇರ್ತವೆ, ಕೊಡ್ತಾರೆ. ಆ ಕ್ವಶನ್ ಬರಲಿಲ್ಲ ಅಂದರೆ ಈ ಕ್ವಶನ್ ಖಂಡಿತ ಬರ್ತದೆ. ಸೊ ಪ್ರಿಪೇರ್ ಮಾಡ್ಕೊಡ್ರಿ. ಮಾತೃಭೂಮಿಕ ಸ್ವರೂಪ ಬಗ್ಗೆ. मातृभूमि के एक हाथ में न्याय पताका और दूसरे हाथ में ज्ञान दीप है, मातृभूमि अमरों की जननी है, इसके हृदय में गांधी बुद्ध और राम जैसे महान विभूतियों शाहित है ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಗಿಲ್ಲುಕೆ ಕಾರ್ಯಕಲಾಪ ಕೂಡ ಪರೀಕ್ಷೆಗಳಲ್ಲಿ ಈ ಕ್ವಶನ್ಸ್ಗಳು ತುಂಬಾ ಇರ್ತದೆ. उत्तर नोड़ोदाद्रे गिल्लू लेखिका के घर में झूलता रहता था, अपनी कांच जैसी आंखों से कमरे के भीतर और खिड़की से बाहर देखता था. जब भी लेखिका लिखने बैठती तब उनका ध्यान आकर्षित करने के लिए उनके पैर तक आकर सर से पर्दे पर चढ़ जाता था और उसी तेजी से उतरता था. लेखिका को चौंकाने के लिए फूलदान के फूलों में, पर्दे की चुन्नट में और सोनजूही की पत्तियों में छिप जाता था. खेलना कूदना, थाली के पास बैठकर चावल खाता था ಅಂತ ಉತ್ತರ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, लेखिका ने गिलहरी को क्या क्या सिखाया ಅಂತ ಇದೆ. ಉತ್ತರ ನೋಡೋದಾದ್ರೆ लेखिका खाते समय थाली के पास बैठना सिखाया. थाली में से एक एक चावल उठाकर खाने को भी सिखाई. लेखिका ने लिखते समय लिफाफे में रहना सिखाया. स्वतंत्रता से जीने को, खेलना कूदना और सभी गिलहरियों के साथ मिलजुल कर व्यवहार करने के लिए भी लेखिका ने गिल्लू को सिखाई ಅಂತ ತಾವೇನು ಮಾಡಬೇಕಿತ್ತು, ವಿದ್ಯಾರ್ಥಿಗಳ ಉತ್ತರವನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸೊ ಒಂದು ಮಾತಂದ್ರೆ ಸತ್ಯ ವಿದ್ಯಾರ್ಥಿಗಳೇ, ಯಾಕಂದರೆ ಪ್ರಶ್ನೆ ಪತ್ರಿಕೆಗಳು 2019ರ ವಿನ್ಯಾಸದ ಮೇಲೆ ಇರೋದ್ರಿಂದ ಕಠಿಣತೆಯ ಮಟ್ಟ 20ರಷ್ಟು ಇರೋದ್ರಿಂದ ಸ್ವಲ್ಪ ಕ್ವಶನ್ಸ್ ಡಿಫಿಕಲ್ಟ್ ಇರ್ತಾವೆ. ಸೊ ತಾವುಗಳು ಮೇನ್ ಕ್ವಶನ್ಗೆ ಒತ್ತು ಕೊಡಲಾರ್ದೆ ತುಂಬ ಚೆನ್ನಾಗಿ ಓದಬೇಕು ಅನ್ನೋದು ಕೂಡ ನಮ್ಮ ಒಂದು ಅರಿಕೆ. ಸೊ ಆ ಕಾರಣಕ್ಕೆ, ಏಕೆಂದರೆ ಮತ್ತೆ ಲಾಸ್ಟ್ ಟೈಮ್ ಸರ್ ನಮ್ಗೆ ಆ ಕ್ವಶನ್ಸ್ ಹೇಳಿಲ್ಲ, ಇವು ಕ್ವಶನ್ಸ್ ಹೇಳಿಲ್ಲ ಅಂತೇನು ಕೇಳಿಕ್ಕೆ ಹೋಗಬೇಡಿ. ಸೊ ಬಟ್ ತಾವು ಚೆನ್ನಾಗಿ ಓದಲೇಬೇಕು ಅನ್ನೋದೇ ನಮ್ಮದೊಂದು ಆಸೆ. बसंत एक ईमानदार लड़का है कैसे ಅಂತ ಇದೆ. ಉತ್ತರ ನೋಡೋಣ. बसंत एक स्वाभिमानी और ईमानदार लड़का था, वह परिश्रम करके जीना चाहता था, इसलिए उसने पंडित राजकिशोर से दया की भीख लेने से इनकार किया. पंडित राजकिशोर का नोट भुना लाने को बाजार की ओर भागता है, वहाँ मोटर से टकराकर घायल होता है. होश आने के बाद अपने भाई प्रताप के हाथों राजकिशोर के 14.5 आने पैसे लौटाता है ಅಂತಕ್ಕಂಥದ್ದು. ಸೊ ಕ್ವಶನ್ ಆನ್ಸರ್ ಇತ್ತು ಇಂಪಾರ್ಟೆಂಟ್. ಇನ್ ಕೇಸ್ ಬಸಂತ ಬರಲಿಲ್ಲ ಅಂದರೆ पंडित राजकिशोर ಆದರೂ ಬಂದೇ ಬರ್ತದೆ. ಈ ಕ್ವಶನ್ ನೋಡ್ಕೊಡ್ರಿ. पंडित राजकिशोर मजदूरों के नेता थे, कंगालों के प्रति हमदर्दी दिखाते थे, आदर के साथ व्यवहार करते थे. बसंत को 2 पैसे देने जाते हैं, बसंत के आग्रह पर ज़रूरत न होने पर भी छलनी लेते हैं. प्रताप से बसंत की मोटर दुर्घटना के बारे में समझाकर दुखी होते हैं और प्रताप के साथ भीखू अहीर के घर जाते हैं. डॉक्टर वर्मा को बुलाकर इलाज करवाते हैं, एम्बुलेंस के लिए फ़ोन करते हैं. शमसुद्दीन अखबारों का वितरण का कार्य ಅಂತ ಕ್ವಶನ್ ಇದೆ. ಇದು ಬಹಳ ಸರಿ ಬಂದಿಲ್ಲ, ಬಂದರೂ ಬರಬಹುದು. शमसुद्दीन कलाम जी के चचेरे भाई थे, वे रामेश्वरम में अखबारों के एकमात्र वितरक थे. अखबार रामेश्वरम स्टेशन पर पाम्बन से सुबह की ट्रेन पर आती थी. इन अखबार एजेंसी को अकेले शमसुद्दीन ही चलाते थे. रामेश्वरम में अखबारों की जुमला 1000 प्रतियां बिकती थी ಅಂತಕ್ಕಂಥದ್ದು ಉತ್ತರ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಪ್ರಾಕ್ಟೀಸ್ ಮಾಡಿ. ಇನ್ನು ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳನ್ನು ಓದ್ಕೊಂಡಿದ್ರಾದ್ರೆ 8 ಮಾರ್ಕ್ಸ್ಗಳನ್ನು ಪಡಿಬೋದು. ಲಾಭ ಹಾನಿಗಳನ್ನು ಮೇಲಿನ ನಿಬಂಧಗಳನ್ನು ಬರಲಿಕ್ಕೆ ಕೇಳಿರ್ತಾರೆ. ಅದು ಸೂಚನಾ ವ ಸಂಚಾರ ಕ್ಷೇತ್ರ ಆಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು, IT ಮತ್ತು ITS ಆಗಿರ್ಬೋದು, ಸೋಷಿಯಲ್
ನೆಟ್ವರ್ಕಿಂಗ್ ಆಗಿರ್ಬೋದು, ಎಸ್ ಈ ಪ್ರಶಾಸನ ಆಗಿರ್ಬೋದು, ಅವುಗಳ ಬಗ್ಗೆ ತಾವು ಲಾಭಗಳನ್ನು ಒಂದೊಂದು ಸಾಲ ಬರೆದ್ರೆ ಸೊ ಆಮೇಲೆ ಇಲ್ಲಿ ಇಂಟರ್ನೆಟ್ನ ಹಾನಿಗಳನ್ನು ಕೇಳಿದ್ದಾರೆ, ಅಲ್ಲೆಲ್ಲ ಸೇರಿಸಿ ನಿಮಗೆ ನಿಬಂಧ ಕೇಳಿದ್ರೆ ಬರೆದ್ರೆ ಅಲ್ಲಿನೂ ಕೂಡ 4 ಮಾರ್ಕ್ಸ್ ಕೊಡ್ತಾರೆ. इंटरनेट से हानियाँ, इंटरनेट वरदान है तो अभिशाप है. इंटरनेट की वजह से पायरेसी, बैंकिंग फ्रॉड, हैकिंग आदि बढ़ रही है. एक मुक्त वेबसाइट, चैटिंग आदि से युवा पीढ़ी ही नहीं बच्चे भी इसके बहाव में फंस रहे. वक्त का दुरुपयोग हो रहा है. बच्चे अनुपयुक्त और अनावश्यक जानकारी हासिल कर रहे हैं ಅಂತ ಇಂಟರ್ನೆಟ್ನ ಹಾನಿಗಳು ಇತ್ತು. ಇನ್ನು ಅನುವಾದ ಮಾಡ್ತಕ್ಕಂಥದ್ದನ್ನು ಸೊ ನೆನಪಿನಲ್ಲಿ ಇಟ್ಕೊಡ್ರಿ. ಅನುವಾದದಲ್ಲಿ ಯಾವ ಕಾಲದಲ್ಲಿದೆ, ಎಸ್ ಅಲ್ಲಿರ್ತಕ್ಕಂಥ ಲಿಂಗ, ಅಲ್ಲಿರ್ತಕ್ಕಂಥ ವಚನ, ಅಲ್ಲಿರ್ತಕ್ಕಂಥ ವಿರಾಮ ಚಿಹ್ನ ಅಂದರೆ ಲೇಖನ ಚಿಹ್ನೆಗಳು, ಇವುಗಳ ಬಗ್ಗೆ ತಾವು ಬಹಳಷ್ಟು ಲಕ್ಷ್ಯ ಕೊಡಬೇಕು. ವಿಶೇಷವಾಗಿ ಅರ್ಥ ಕೆಡಬಾರದು. ಓಕೆ, ಅರ್ಥ ಕೆಡದೇ ಇರುವ ಹಾಗೆ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ನೋಡಿ ಈ 4ಕ್ಕೂ ಗಮನ ಕೊಡಬೇಕು. ಯಾವ ಕಾಲದಲ್ಲಿದೆ, ಅಲ್ಲಿ ಯಾವ ಲಿಂಗಗಳಿದಾವೆ, ಯಾವ್ಯಾವ ಏಕವಚನ ಬಹುವಚನ ಇದಾವೆ, ಅಲ್ಲಿ ಯಾವ ಲೇಖನ ಚಿಹ್ನೆಗಳಿದಾವೆ, ಸ್ಪೆಷಲಿ ಏನಾಗಬೇಕು ಅಂದ್ರೆ ಅದು ಮೀನಿಂಗ್ಫುಲ್ ಆಗಬೇಕನ್ನೋದು ಕೂಡ ತಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದರ ಮೇಲೆ ತಾವು ಅನುವಾದವನ್ನು ಮಾಡಬೇಕು. ಇಲ್ಲಿ ಒಂದೆರಡು ಅನುವಾದಗಳಿದಾವೆ, ಇವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಒಂದು ಗಿಲ್ಹರಿ ಇದೆ, ಒಂದು ಎಸ್ ಮೇರಾ ಬಚ್ಪನ್ ಇದೆ. ಇನ್ನು ಇಲ್ಲಿ 2 ದೋಹೆಗಳ ಭಾವಾರ್ಥಗಳನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ತಾವು 3 ಮತ್ತು 4 ಮತ್ತು 5ನೇ ದೋಹಾಗಳನ್ನು ನೋಡ್ಕೊಡ್ರಿ. ಅಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳು ಸಹಿತನೂ ಕೂಡ ಬರಬಹುದು. ಸೊ ಇಲ್ಲಿ ಆಯ್ಕೆ ಬರಿಬೇಕು, ಅದರ ಉದ್ದೇಶ ಬರಿಬೇಕು, ಭಾವಾರ್ಥ ಬರಿಬೇಕು. 3 ಅಂಕ ಖಂಡಿತವಾಗಿ ಕೊಡ್ತಾರೆ. ಸೊ ಚೆನ್ನಾಗಿ ನೋಡ್ಕೊಂಡೋಗಿ, ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಓಕೆ, ಇನ್ನು ಮೋಸ್ಟ್ ಇಂಪಾರ್ಟೆಂಟ್ 35ನೇ ಕ್ವಶನ್ದಲ್ಲಿ ತಾವು ಬರೀತಕ್ಕಂಥದ್ದು असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತಕ್ಕಂಥದ್ದಿತ್ತು. ಖಂಡಿತವಾಗಿ 4 ಮಾರ್ಕ್ಸು 35ನೇ ಕ್ವಶನ್ ನಂಬರ್ ಒಳಗೆ ಬರ್ತದೆ. ಇದನ್ನು ಬರೀಲೇಬೇಕು, ಬರೆದ್ರೆ 4 ಮಾರ್ಕ್ಸ್ ತಗೊಳ್ತೀರಿ. ಇನ್ನು ಇಲ್ಲಿ ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ ಅಂತ ಇದೆ, ಇದು 4 ಮಾರ್ಕ್ಸಿಗಾದರೂ ಬರ್ಬೋದು, 3 ಮಾರ್ಕ್ಸಿಗಾದರೂ ಬರ್ಬೋದು. ಆಮೇಲೆ ಇಲ್ಲೇ ಏನಿದಾವಪ್ಪ ಅಂದ್ರೆ ನದಿ ಮತ್ತು ಜಲಪ್ರಪಾತಗಳ ಬಗ್ಗೆ ನೆನಪಿಟ್ಕೊಡ್ರಿ. ಮತ್ತು ಬಾಂಧವ್ರ ಜಲಾಶಯಕ್ಕೆ ಉಪಯೋಗ ಅಂತಲೂ ಕೂಡ ಒಂದು ಕ್ವಶನ್ ಬರ್ತದೆ, ಅದು ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಾಕೃತಿಕ ಸೌಂದರ್ಯದಲ್ಲಿರ್ತಕ್ಕಂಥ ಈ ಅಂಶಗಳಲ್ಲಿ ಯಾವುದಾದ್ರೂ ಒಂದು 5 ಸಾಲುಗಳನ್ನು ಬರೆದ್ರೂ ಕೂಡ ಖಂಡಿತವಾಗಿ ನಿಮಗೆ 3 ಅಥವಾ 4 ಮಾರ್ಕ್ಸ್ ಎಷ್ಟಿದೆಯಲ್ಲ ಅಷ್ಟು ಖಂಡಿತವಾಗಿ ಕೊಡ್ತಾರೆ. ಈ ಪಾಠದಲ್ಲಿ ಬಹಳ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ. ಇನ್ನು ಎಸ್ ಶಿಲ್ಪಕಲಾ ಬಗ್ಗೆ ಕೇಳ್ತಾರೆ. ಸೊ ಇದ್ರ ಬಗ್ಗೆನೂ ಕೂಡ ತಮಗೆ ನೆನಪಿಟ್ಕೊಳ್ಬೇಕು, ಇಲ್ಲಿಂದನೂ ಕ್ವಶನ್ಸ್ಗಳು ಬರ್ತಾವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಇಲ್ಲಿ ಕನ್ನಡ ಭಾಷಾ ಅವ್ರ ಸಂಸ್ಕೃತಿ ಕೆಲೆ ಸಾಹಿತ್ಯಕಾರರ ಕಿ ದೇನೊಳಗೆ ಆಧುನಿಕ ಸಾಹಿತ್ಯಕಾರರ ಹೆಸರುಗಳನ್ನ ಸಹಿತ ನೆನಪಿಟ್ಕೊಳ್ಬೇಕು. ಓಕೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು. ಸೊ ಹೋಪ್ ನನಗನ್ನಿಸ್ತದೆ ಇಲ್ಲಿಂದ ಸುಮಾರು ಒಂದು ನಿಮಗೆ 15 ಮಾರ್ಕ್ಸ್ ಮೇಲೇ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಮಾರ್ಕ್ಸ್ಗಳು ಬರ್ಬೋದು. 15ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ಗಳ ಉತ್ತರಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಕಿದ್ದಾವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮಗೆ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗುವ ವಿಶೇಷವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ನ ಕ್ವಶನ್ಸ್ನ ಸೀರೀಸಲ್ಲಿ ಇನ್ನು ಮುಂದೆ ತಾವು ಚುಟ್ಟಿ ಪತ್ರವನ್ನು ಚೆನ್ನಾಗಿ ಬರ್ಕೊಳ್ಳೋದನ್ನು ಕಲ್ಕೊಳ್ರಿ. ಓಕೆ, ಒಂದು ಚುಟ್ಟಿ ಪತ್ರ, ಆಮೇಲೆ ಒಂದು ಜನಸಂಖ್ಯಾ ವೃದ್ಧಿ ಆಗಿರ್ಬೋದು. ಓಕೆ, ಅದನ್ನು ಆ ಒಂದು ನಿಬಂಧವನ್ನು ಸಹಿತ ತಾವೇನು ಮಾಡ್ಕೊಳ್ಬೇಕಾಗ್ತದೆ, ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಖಂಡಿತವಾಗಿ ಅಲ್ಲಿನೂ ಕೂಡ ತಾವು 9 ಮಾರ್ಕ್ಸ್ ಪಡ್ಕೋತೀರಿ. ಚುಟ್ಟಿ ಪತ್ರಕ್ಕೆ 5 ಮಾರ್ಕ್ಸ್ ಇದ್ದಾವೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆಮೇಲೆ ಎಸ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಚುಟ್ಟಿ ಪತ್ರ ಮತ್ತು ನಿಬಂಧಗಳನ್ನು. ಸೊ ಈ ಥರ ತಾವುಗಳನ್ನು ಪ್ರಿಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಎಸ್ ಇದಿತ್ತು ಜನಸಂಖ್ಯಾ ನಿಬಂಧ ಇದೆ. ಸೊ ಇದು ಪ್ರಸ್ತಾವನಾ, ಎಸ್ ಜನಸಂಖ್ಯಾ ವೃದ್ಧಿ ಪ್ರಸ್ತಾವನೆ ಹಾಕಬೇಕು, ಕಾರಣ ಹಾಕಬೇಕು, ಪರಿಣಾಮ ಹಾಕಬೇಕು, ಉಪಚಾರ ಹಾಕಬೇಕು, ಉಪಸಂಹಾರ. ಸೊ ಇದು ಕೂಡ ಖಂಡಿತವಾಗಿ 4 ಅಂಕಕ್ಕೆ ಬರ್ತದೆ. ಆಮೇಲೆ ಇಂಟರ್ನೆಟ್ ನಿಬಂಧನ ಏನು ಅವಶ್ಯಕತೆ ಇಲ್ಲ, ನಿಮಗೆ ಹಾಕಿದ್ದೀವಿ. ಸೊ ರಜೆ ಚೀಟಿ ಫಾರ್ಮೇಟ್ ನೋಡ್ಕೊಡ್ರಿ, 5 ಮಾರ್ಕ್ಸ್ ಇದೆ. ಸೊ ಇಲ್ಲಿಂದ ಫಸ್ಟ್ ಡೇಟ್ ಹಾಕಬೇಕು, ಪ್ರೇಷಕ್ ಹಾಕಬೇಕು, ಸೇವಾ ಮೇ, ಸಂಬೋಧನ್, ವಿಷಯ, ಪತ್ರದ ಕಲೇವರ್, ಸಮಾಪನ್. ಸೊ ಇಷ್ಟು ಮಾಡಿದರೆ ಖಂಡಿತವಾಗಿ 5 ಮಾರ್ಕ್ಸು ಬರ್ತದೆ. ಸೊ ಹೋಪ್ ವಿಡಿಯೋದಿಂದ ತುಂಬ ಮಾರ್ಕ್ಸ್ಗಳು ತಮಗೆ ಸಿಕ್ಕಂಗಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಎಕ್ಸಾಮ್ ಚೆನ್ನಾಗಾಗಬೇಕು, ಸ್ಕೋರ್ ಆಗಬೇಕು ಅನ್ನೋದೇ ನಮ್ಮ